ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳಿ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಕಳೆದ ಕೆಲ ದಿನಗಳಿಂದ ಬಿಸಿಲಿನಿಂದ ಬೇಸತ್ತಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಈಗ ತಂಪನ್ನೆರೆಗಿದೆ, ತಂಪು ಆವರಿಸಿರುವಂಥದ್ದು. ಈಗಾಗಲೇ ಮಳೆ ಕೂಡ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಮಳೆಗಾಲದ ಆರಂಭದ ಮಳೆ ಈಗ ಶುರುವಾಗಿದ್ದರಿಂದ ಇಲ್ಲಿ ಜನರು ಕೂಡ ಒಂದು ರೀತಿಯ ಉಲ್ಲಾಸಿತರಾಗಿದ್ದಾರೆ. ಅದೇ ರೀತಿ ಜನಜೀವನ ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು. ಕಾರವಾರ ನಗರದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಮಳೆ ಕೂಡ ಸುರಿತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ ಕೆಲ ತಿಂಗಳಿಂದ ಅಂದರೆ ಒಂದೆರಡು ತಿಂಗಳಿಂದ ಬಿಸಿಲಿನ ಬೇಗೆ ಕೂಡ ಜಾಸ್ತಿ ಇತ್ತು. ಜನ ಕೂಡ ಅಧಿಕ ತಾಪಮಾನದಿಂದ ತುಂಬ ತೊಂದರೆನೂ ಕೂಡ ಅನುಭವಿಸ್ತಾ ಇದ್ರು, ಸೆಕೆಯಿಂದ ಬಳಲ್ತಾ ಇದ್ರು. ಯಾವಾಗ ಮಳೆ ಬರ್ತದೆ ಎಂದು ಕಾಯ್ತಾ ಕುಳಿತಿದ್ರು. ಇದೀಗ ಮಳೆ ಶುರುವಾಗಿದೆ. ಗಮನಿಸ್ಬೋದು, ಕಾರವಾರ ನಗರದಲ್ಲಿ ಸುರಿತಾ ಇರುವಂಥ ಇದು ಮಳೆಯ ದೃಶ್ಯವಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜನ ಕೂಡ ಒಂದು ರೀತಿಯ ಈಗಾಗಲೇ ಮಳೆಗಾಲದ ಸಿದ್ಧತೆಯನ್ನು ಅಲ್ಲಲ್ಲಿ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಗ್ರಾಮೀಣ ಪ್ರದೇಶಗಳ ಜನ ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಂದರೆ ಮಳೆಯಿಂದ ಕೂಡ ಮನೆಯಲ್ಲಿ ಅಂದರೆ ಛತ್ರಿಗಳಾಗಿರ್ಬೋದು, ರೈನ್ಕೋಟ್ಗಳನ್ನು ಬಿಟ್ಟು ಬಂದಂತಹ ಜನರು ಕೂಡ ಫ್ಲೈಓವರ್ನ ಕೆಳಭಾಗದಲ್ಲಿ ಮಳೆ ನಿಲ್ಲುವುದನ್ನೇ ಕಾಯ್ತಾ ಇದ್ದಾರೆ. ಅದೇ ರೀತಿ ಕೂಡ ಮಳೆಗಾಲದ ಸಿದ್ಧತೆಗೋಸ್ಕರ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೂಡ ಪ್ಲಾಸ್ಟಿಕ್ ಹೊದಿಕೆಗಳು ಕೂಡ ಆಗಮಿಸಿರುವಂಥದ್ದು ಗಮನಿಸಬಹುದು. ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಗಳಾಗಿರ್ಬೋದು ಅಥವಾ ರೈನ್ ಕಟ್ಗಳು ಕೂಡ ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳಕ್ಕೆ ಮಾನ್ಸೂನ್ ಆಗಮಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಸುರಿತಾ ಇದೆ. ಅಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ವೇಳೆಯಲ್ಲಿ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಮಳೆಯಿಂದ ಜನರು ಕೂಡ ತೊಂದರೆ ಅನುಭವಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶಗಳಿಗೆ ಕೂಡ ಮಳೆ ನಿಲ್ತಾ ಇರುವ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಎಲ್ಲೆಡೆ ಕೂಡ ಮಳೆಯಿಂದ ನೀರು ಕೂಡ ನಿಂತಿರುವಂಥದ್ದು. ಹೆದ್ದಾರಿಯಲ್ಲಿ ಕೂಡ ವಾಹನಗಳ ಸವಾರರು ಕೂಡ ಅಲ್ಲಲ್ಲಿ ತೊಂದರೆಯೂ ಕೂಡ ಎದುರಿಸ್ತಾ ಇರುವಂಥದ್ದು ಗಮನಿಸಬಹುದು. ರೈನ್ಕೋಟ್ಗಳನ್ನು ಧರಿಸಿ ಬರ್ತಾ ಇದ್ದಾರೆ. ಕೆಲವರು ಕೂಡ ಮಳೆ ಬರಲ್ಲ ಎಂಬ ಕಾರಣಕ್ಕಾಗಿ ರೈನ್ಕೋಟ್ಗಳನ್ನು ಬಿಟ್ಟು ಬಂದು ತೊಂದರೆಯನ್ನು ಕೂಡ ಅನುಭವಿಸ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿಯ ಮುಂಗಾರು ಮಳೆ ಕೂಡ ಈಗ ಸುರಿತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಜನ ಕೂಡ ಅಲ್ಲಲ್ಲಿ ತೊಂದರೆಯನ್ನು ಕೂಡ ಎದುರಿಸಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗಿದೆ. ಆರಂಭದಲ್ಲಿ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಹೀಗಾಗಿ ಜನ ಕೂಡ ಮಳೆಯಿಂದ ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿನ ನನ್ನ ಕೊಲೀಗ್ ನೋಡ್ತಾರೆ.